ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿಯ ಕೊಲೆ ಏನಾಗಿತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಿನಲ್ಲಿ ಇರುವಂತಹ ಪವಿತ್ರ ಗೌಡಗೆ ಮತ್ತೆ ದರ್ಶನ್ ನೋಡುವಂತ ಆಸೆ ಈಗ ಹುಟ್ಕೊಂಡಿದೆಯಂತೆ. ಜೈಲ್ ಸೇರಿ ಬರೋಬ್ಬರಿ 8 ತಿಂಗಳಾಯ್ತು. ಹಂಗಿದ್ರು ಕೂಡ ಈ ಆಸೆ ಮಾತ್ರ ತಗ್ಗಿಲ್ಲ. ಪವಿತ್ರ ಗೌಡಗೆ ದರ್ಶನ್ ನೋಡುವಂತ ಆಸೆ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಆಗಿರುವಂತ ಪವಿತ್ರಗೆ A2 ದರ್ಶನ್ ನೋಡೋ ಆಸೆ ಅಂತೆ. ಜೈಲಿನಲ್ಲಿರುವಂತ ಪವಿತ್ರ ಗೌಡಗೆ ಈಗ ಮತ್ತೆ ದರ್ಶನ್ ನೋಡ್ಬೇಕು ಅನ್ನುವಂತ ಆಸೆ. ಹೀಗಾಗಿ ಅಧಿಕಾರಿಗಳ ಬಳಿ ಜೈಲಧಿಕಾರಿಗಳ ಹತ್ರ ಹೇಳ್ಕೊಂಡಿದ್ದಾರೆ. ಈ ಹಿಂದೆನೂ ಕೂಡ ಹಲವು ಬಾರಿ ಜೈಲಧಿಕಾರಿಗಳಿಗೆ ಮನವಿ ಮಾಡಿದ್ರು ಪವಿತ್ರ, ಆದ್ರೆ ಭೇಟಿಗೆ ಅವಕಾಶ ಮಾಡಿಕೊಟ್ಟಿಲ್ಲ ಜೈಲಧಿಕಾರಿಗಳು. ಈಗ ಮತ್ತೆ ಅದೇ ರೀತಿ ಮಾತನಾಡಿದ್ದಾರಂತೆ. ಸದ್ಯ ನ್ಯಾಯಾಧೀಶರ ಮುಂದೆ ದರ್ಶನ್ ನೋಡುವಂತ ಇಂಗಿತವನ್ನ ವ್ಯಕ್ತಪಡಿಸಿರೋದು. ಇತ್ತೀಚೆಗೆ ಜೈಲು ಸ್ಥಿತಿಗತಿಯ ಬಗ್ಗೆ ಪರಿಶೀಲನೆ ಮಾಡೋದಕ್ಕೆ ಅಂತ ನ್ಯಾಯಾಧೀಶರು ಜೈಲಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ನಾನು ದರ್ಶನ್ ಅವ್ರನ್ನ ನೋಡಬೇಕು ಅಂತೇಳಿ ಪವಿತ್ರ ಗೌಡ ತಮ್ಮ ಮನದಾಳದ ಆಸೆಯನ್ನ ಬಿಚ್ಚಿಟ್ಟಿದ್ದಾರಂತೆ. ಬಟ್ ಜೈಲ್ ಮ್ಯಾನ್ಯುವಲ್ ಪ್ರಕಾರ ಅದಕ್ಕೆ ಅವಕಾಶ ಕಲ್ಪಿಸಿಕೊಡಲಾಗುತ್ತಾ ಅನ್ನೋದೇ ಪ್ರಶ್ನೆ. ಅಥವಾ ಮುಂದಿನ ಹಿಯರಿಂಗ್ ಸಂದರ್ಭದಲ್ಲಿ ಏನಾದರೂ ಈ ದರ್ಶನ್ ಅವ್ರನ್ನ ನೋಡಬೇಕು ಅನ್ನುವಂಥ ಸುಬ್ಬಿಯ ಆಸೆ ನೆರವೇರುತ್ತಾ ಅದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. 8 ತಿಂಗಳಿಂದಾನೂ ಕೂಡ ದರ್ಶನ್ ಅವರ ಕನವರಿಕೆಯಲ್ಲಿದ್ದಾರೆ ಸುಬ್ಬಿ. ನೋಡಲೇಬೇಕು ಅನ್ನುವಂಥ ಆಸೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್. ಅಜಯ್, ಜೈಲ್ನ ಮ್ಯಾನ್ಯುವಲ್ ಏನ್ ಹೇಳುತ್ತೆ? ಪದೇ ಪದೇ ಈಗ 8 ತಿಂಗಳಿಂದಾನೂ ಕೂಡ ಪವಿತ್ರ ಗೌಡ ದರ್ಶನ್ ಅವ್ರನ್ನ ಕನ್ವರ್ಸ್ತಿದ್ದಾರೆ, ನೋಡಲೇಬೇಕು ಅಂತ ಇಂಗಿತ ವ್ಯಕ್ತಪಡಿಸ್ತಿದ್ದಾರೆ. ಬಟ್ ಜೈಲ್ನಲ್ಲಿ ಇರುವಂತ ಮ್ಯಾನ್ಯುವಲ್ ಪ್ರಕಾರ ಇದಕ್ಕೆ ಅವಕಾಶ ಸಿಗುತ್ತಾ? ಖಂಡಿತವಾಗ್ಲೂ ಸೌಖ್ಯ ಏನಂದ್ರೆ ಜೈಲ್ನ ಮ್ಯಾನ್ಯುವಲ್ ಪ್ರಕಾರ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಅವಕಾಶ ಸಿಗೋದಿಲ್ಲ. ಸೊ ಹೀಗಾಗಿ ಅವರು ಏನು ಯಾವಾಗ ಇಲ್ಲಿಗೇನೋ ಕೋರ್ಟ್ಗೆ ಕರ್ಕೊಂಡ್ಬರುವಂತ ಸಂದರ್ಭದಲ್ಲಿ ಏನಾದ್ರು ಸಿಕ್ಕಿದ್ದ ಸಂದರ್ಭದಲ್ಲಿ ಬೇಕಾದ್ರೆ ಮಾತಾಡ್ಬೇಕಾಗತ್ತೆ. ಸೊ ಹೀಗಾಗಿ ಅಲ್ಲಿನ ಹಿರಿಯ ಅಧಿಕಾರಿಗಳು ಕೂಡ ಅದ್ರ ಬಗ್ಗೆ ಗಮನ ಕೊಡ್ತಿರ್ತಾರೆ. ಯಾಕಂದ್ರೆ ಅಲ್ಲಿ ಇವ್ರು ಇರುವಂತದ್ದು ಪುರುಷರ ಬ್ಯಾರಕ್ ನಲ್ಲಿ, ಅವರು ಮಹಿಳೆಯರ ಬ್ಯಾರಕ್ ನಲ್ಲಿ ಕೂಡ ಇರುವಂತದ್ದು. ಸೊ ಹೀಗಾಗಿ ಅಲ್ಲಿ ಅವಕಾಶ ಸಿಗೋದಿಲ್ಲ. ಸೊ ಹೀಗಾಗಿ ಮೊನ್ನೆ ಏನು ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳು ಜೈಲಿಗೆ ಭೇಟಿಯನ್ನ ಕೊಡ್ತಾರೆ. ಅಂದ್ರೆ ಅಲ್ಲೂ ಕೂಡ ನ್ಯಾಯಾಧೀಶರು ಕೂಡ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಕೂಡ ಒಂದು ಅವಕಾಶವನ್ನ ಮಾಡಿಕೊಡಿ ಅನ್ನೋ ಒಂದು ಮಾತನ್ನು ಕೂಡ ಈಗಾಗಲೇ ಪವಿತ್ರ ಗೌಡ ಕೂಡ ಹೇಳಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಈಗಾಗಲೇ ಸಿಗ್ತಾ ಇರುವಂತದ್ದು. ಆದ್ರೆ ಆ ಕುಂದು ಕೊರತೆಯನ್ನ ಆಲಿಸೋದಕ್ಕೂ ಕೂಡ ಅಲ್ಲಿ ನ್ಯಾಯಾಧೀಶರು ಕೂಡ ಹೋಗಿರ್ತಾರೆ. ಅಲ್ಲಿ ಏನು ಜೈಲಲ್ಲಿರುವಂತ ಕೈದಿಗಳು ಯಾವ ರೀತಿಯಾಗಿ ನಡ್ಕೊಳ್ತಿದ್ದಾರೆ, ಮತ್ತೆ ಯಾವ ರೀತಿಯಾಗಿ ಊಟದ ವ್ಯವಸ್ಥೆ ಆಗಿರ್ಬೋದು, ತಿಂಡಿ ವ್ಯವಸ್ಥೆ ಆಗಿರ್ಬೋದು, ಮತ್ತೆ ಇನ್ನಿತರೆ ಸೌಲಭ್ಯಗಳನ್ನ ವಿಚಾರವಾಗಿ ಕೂಡ ಅವರು ಹೋಗಿರ್ತಾರೆ ಅಲ್ಲಿ ಮಾತನಾಡಿಸೋದಕ್ಕೆ. ಸೊ ಹೀಗಾಗಿ ಆ ಒಂದು ಸಂದರ್ಭದಲ್ಲೂ ಕೂಡ ಇಲ್ಲಿ ಪವಿತ್ರ ಗೌಡ ಏನಿದ್ರೆ ಅವರು ನನಗೆ ಒಂದು ಅವಕಾಶವನ್ನ ಮಾಡಿಕೊಡಿ, ನಾನು ನಟ ದರ್ಶನ್ ಅವ್ರ ಜೊತೆ ಕೂಡ ಮಾತಾಡಬೇಕು ಅನ್ನೋ ಒಂದು ಮಾತನ್ನು ಕೂಡ ಅವರ ಬಳಿ ಕೂಡ ಅವರು ಏನು ಮನವಿಯನ್ನು ಕೂಡ ಮಾಡಿರುವಂತದ್ದು. ಅದಕ್ಕೆ ಆ ಒಂದು ವಿಚಾರವನ್ನ ಅಲ್ಲಿನ ಜೈಲಿನ ಅಧಿಕಾರಿಗಳ ಗಮನಕ್ಕೂ ತಂದು ಈಗಾಗಲೇ ಸುಮ್ಮನಾಗಿರುವಂತದ್ದು. ಅಂದ್ರೆ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಯಾವುದೇ ಕಾರಣಕ್ಕೂ ಕೂಡ ಅಲ್ಲೋಗಿ ಪರಸ್ಪರ ಏನು ಕೈದಿಗಳು ಮಾತಾಡೋದಕ್ಕೆ ಅವಕಾಶ ಇರೋದಿಲ್ಲ. ಯಾರು ಅವರ ಮನೆಯವರು ಬಂದ್ರೆ ಮಾತ್ರ ಅದಕ್ಕೆ ಅವಕಾಶ ಇರುತ್ತೆ. ಸೊ ಹೀಗಾಗಿ ಮೊನ್ನೆ ಈ ರೀತಿಯಾದಂತ ಒಂದು ಏನು ಮನವಿಯನ್ನ ಪವಿತ್ರ ಗೌಡ ಕೂಡ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಸದ್ಯ ಸಿಗ್ತಾ ಇರುವಂತದ್ದು. ಅದಕ್ಕೆ ಜೈಲಾಧಿಕಾರಿಗಳು ನೋ ಅಂತ ಸದ್ಯ ಹೇಳಿದ್ದಾರೆ ಅನ್ನೋ ಮಾಹಿತಿ ಕೂಡ ಈಗಾಗಲೇ ಲಭ್ಯವಾಗಿರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಅಜಯ್ ಡೀಟೇಲ್ಸ್ಗೆ.